ಉಡೀಸ್ ಇದು ಉಡೀಸ್ ನಾನು ವೈರಸ್ ಅಲ್ಲ ಏನ್ರ ಕ್ವಾಟ್ಲೆ ನಾಗರಾಜ್ ಅವ್ರ ಕ್ವಾಟ್ಲೆ ಥೋ ವಠಾ ನಾಗರಾಜ್ ಅವ್ರ ಕ್ವಾಟ್ಲೆ ರೋಡಲ್ಲಿರೋ ನಾಯಿಗಳನ್ನೂ ಬಿಡ್ತಾ ಇಲ್ವಂತಲ್ರಪ್ಪ ಅಲ್ಲಪ್ಪ ತಪ್ಪು ತಿಳ್ಕೊಬೇಡ್ರ ನಾನು ಹೇಳಿದ್ದು ಇಷ್ಟೇ ಇಷ್ಟು ದಿವಸ ಅವರು ಕುರಿ ಕೋಳಿ ಬೇಸನ್ ಹಿಡ್ಕೊಂಡು ಬಾವುಟನ ಹಾರಿಸ್ತಾ ಇದ್ರು ಆದರೆ ಈಗ ರೋಡಲ್ಲಿ ನಾಯಿಗಳನ್ನೆಲ್ಲ ಎತ್ತಾಕೊಂಡು ಬಂದು ಅಂದರೆ ತಪ್ಪಾಗುತ್ತೆ ಕರ್ಕೊಂಡು ಬಂದು ಗುಡ್ಡೆ ಹಾಕ್ಕೊಂಡು ಬಾವುಟ ಹಾರಿಸ್ತಾ ಇದ್ದಾರಂತೆ ಅದು ಯಾಕೆ ಅಂತ ನಾಯಿ ಬಾಯಿಂದನೇ ಕೇಳ್ಬೋಣ ಥೋ ನಮ್ಮ ಆಂಟಿ ಬಾಯಿಂದ ಕೇಳ್ಬೋಣ ಆಂಟಿ ಇದ್ದೀರಾ ನೀವು ಲೈನಲ್ಲಿ ಅಥವಾ ನೀವು ನಾಯಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರೋ ಕಾರ್ಯಕ್ರಮ ಮುಗಿದ ಮೇಲೆ ನಾಯಿನ ಮನೆ ಕರ್ಕೊಂಡು ಹೋಗ್ಬೋದು ಫ್ರೀ ಅಂತ ಇಲ್ಲ ಇತೀನಿ ಲೈನಲ್ಲೇ ಇದ್ದೀನಿ ವೈರಸ್ಸು ಒಂದೊಂದು ಸಾರಿ ನೀನು ನಮ್ಮ ಒಡಿವೇಳ ಥರ ಕಾಮಿಡಿ ಪೀಸ್ ಮಾಡ್ಕೊಂಡ್ಬಿಡ್ತೀಯ ನೀನು ನನಗಿದು ಎಷ್ಟು ಬೇಜಾರಾಗಿಬಿಡ್ತದೆ ಗೊತ್ತಾ ತುಂಬ ಫೀಲ್ ಆಗಿಬಿಡ್ತದೆ ವೈರಸ್ ಅಯ್ಯೋ ಸಾರಿ ಆಂಟಿ ಅದು ಫ್ಲೋನಲ್ಲಿ ಬಂದ್ಬಿಡುತ್ತೆ ನೀವ್ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತೀರಾ ನೀವು ಫೀಲ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಮ್ಯಾಟ್ರಿಗೆ ಬಂದ್ಬಿಡಿ ಮ್ಯಾಟ್ರ್ ಇಷ್ಟೇ ವೈರಸ್ ನಮ್ಮ ವಾಟಾಲ್ ನಾಗರಾಜ್ ಅವರು ಪಾಳ ತಿರ್ಸಿದ ಮೇಲೆ ಮನೆ ಬಿಟ್ಟು ರೋಡಿಗೆ ಬಂದುಬಿಟ್ಟಿದ್ದಾರೆ ಏನು ರೋಡಿಗೆ ಬಂದ್ಬಿಟ್ರಾ ಯಾರಾದರೂ ಅವ್ರನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ರ ವೈರಸ್ ಕಾಮಿಡಿ ಮಾಡೋದು ಬಿಡು ನೀನು ನೀವು ಮೊದಲು ಆ ಊರ ಬಾಗ್ಲನ್ನ ಮುಚ್ಕೊಳ್ಳಿಪ್ಪ ಇಲ್ಲಾಂದರೆ ನಮ್ಮ ಜನ ಇದು ಯಾವುದೋ ಬಯಲ್ಸೀಮೆ ಅಂತ ಚಂಬಿಡ್ಕೊಂಬಂದ್ಬಿಡ್ತಾರೆ ಈಗ ವಿಷಯಕ್ಕೆ ಬನ್ನಿ ಯಾಕೆ ಅವ್ರು ಆಚೆ ಬಂದಿದ್ದು ಮನೆ ಬಿಟ್ಟು ನಾನು ಹೇಳಿದ್ದು ಹಂಗಲ್ಲ ವೈರಸ್ ಅವ್ರಿಗೆ ಇತ್ತೀಚೆಗೆ ಭಾಳ ಬೇಜಾರಾಗಿಬಿಟ್ಟು ಕಂಬಳಿ ಹೊಚ್ಕೊಂಡು ಮಳಿಕೊಂಬಿಟ್ಟಿದ್ರು ರಾತ್ರಿ ಎಲ್ಲ ಮಳಿಕೊಂಬಿಡ್ತಾರೆ ಬೆಳಗ್ಗೆ ಚಳಿ ಅಲ್ವಾ ಚಳುವಳಿ ಮಾಡೋಣ ಅಂತ ಅವ್ರಿಗೆ ನೆನಪು ಬಂದ್ಬಿಟ್ಟು ರೋಡಿಗೆ ಬಂದ್ಬಿಟ್ರು ಅಂತ ನಾನು ಹೇಳಿದ್ದೆ ಓ ಹಾಗೆ ಅದು ಸರಿ ಈಗ ಯಾರನ್ನ ಅವರು ಉದ್ಧಾರ ಮಾಡಬೇಕು ಅಂತ ನಾಯಿಗಳನ್ನ ಕರ್ಕೊಂಬಂದು ಗುಡ್ಡೆ ಹಾಕೊಂಡು ಕೂತ್ಕೊಂಡ್ರದು ಅದು ವೈರಸ್ ನಮ್ಮ ಸರ್ಕಾರಿ ಆಸ್ಪತ್ರೆ ಬರ್ತಾ ಈ ತರಕಾರಿ ಮಾರ್ಕೆಟ್ ಆಗಿಬಿಟ್ಟಿದೆ ಈ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಐಟಮ್ಗಳು ಸಿಕ್ಕಿಬಿಡ್ತದು ಆದರೆ ಈ ಆಸ್ಪತ್ರೆಯಲ್ಲಿ ಸರಿಯಾಗಿ ಬೆಡ್ಡು ಬ್ರೆಡ್ಡು ಹಾಳು ಏನೂ ಸಿಗ್ತಾ ಇಲ್ಲ ಅಂತ ನಮ್ಮ ಕ್ವಾಟ್ಲೆ ನಾಗರಾಜ್ ಅವರು ಡಿಫ್ರೆಂಟಾಗಿ ಬೆರಣಿ ತಡ್ತಾ ಇದ್ದರು ಧರಣಿ ಮಾಡ್ತಾ ಇದ್ದರು ಜೊತೆಗೆ ನಾಯಿ ಕೂಡ ಮಡಿಕೊಂಡ್ಬಿಟ್ಟಿದ್ದಾರೆ ಆಂಟಿ ನೀವು ಯಾವ್ಯಾವ ಪದವನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಫಸ್ಟು ತಿಳ್ಕೊಳ್ಳಿ ನಮ್ಮ ವಾಟಾಲ್ ನಾಗರಾಜ್ ಅವರು ನೀವು ಹೇಳಿದ ಮಾತನ್ನು ಕಿವಿಗೊಟ್ಟು ಕೇಳಿಸ್ಕೊಂಡ್ಬಿಟ್ಟಿದ್ರೆ ಕನ್ನಡಕನ ಬಿಚ್ಚಿಟ್ಬಿಟ್ಟು ಒಂದೇ ಕಣ್ಣಲ್ಲಿ ಹತ್ಬಿಡೋರು ಅದು ನಾಯಿನ ಮಡಿಕೊಂಡಿದ್ದಾರೆ ಅಲ್ಲ ಇಟ್ಕೊಂಡಿದ್ದಾರೆ ಹಿಡ್ಕೊಂಡು ಕಡ್ಕೊಂಬಂದಿದ್ದಾರೆ ಅದಿದ ನಾನು ಆ ಥರ ಹೇಳ್ತೀನಿ ನೀವು ಈ ಥರ ಹೇಳ್ತೀರಾ ಅಳಿಯಾಳ ಮಗಳ ಗಂಡ ಆ ಮೀನಿಂಗ್ ಎಲ್ಲ ಒಂದೇ ಅಲ್ವಾ ವೈರಸ್ ಏನು ಕೌಂಟ್ರ್ ಕೊಡ್ತೀರಪ್ಪ ಬನ್ನಿ ಪ್ರಜೆಗಳೇ ಈಗ ಸಾಕ್ಷಾತ್ ವಾಟಾಲ್ ನಾಗರಾಜ್ ಅವರೇ ನೇರ ಸಂಪರ್ಕದಲ್ಲಿದ್ದಾರೆ ವಾಟಾಲ್ ನಾಗರಾಜ್ ಅವರೇ ಹೊಸ ವರ್ಷದ ನಿಮ್ಮ ಹೋರಾಟದ ರಿಬ್ಬನ್ ಟೇಪನ್ನು ನಾಯಿ ಬಾಯಿ ಕೈಲೇ ಕತ್ತರಿಸ್ಬಿಟ್ಟಿದ್ದೀರಾ ವೆರಿ ಗುಡ್ ನಿಮ್ಮ ಹೊಸ ವರ್ಷದ ಸಂಕಲ್ಪಗಳೇನು ಪ್ರತಿ ವರ್ಷ ಹೊಸ ವರ್ಷದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ತಮ್ಮದೇ ಆದಂಥ ಬೇಡಿಕೆಗಳನ್ನ ದೇವರಲ್ಲಿ ಸಲ್ಲಿಸ್ತಾರೆ ಅಥವಾ ಅವರೇ ಚಿಂತನೆ ಮಾಡ್ತಾರೆ ನಾಗರಾಜ್ ಅವರೇ ಅದು ಅವ್ರವ್ರು ಮಾಡ್ಕೋತಾರೆ ನೀವೇನು ಚಿಂತನೆ ಮಾಡಿದಿರಿ ಅದನ್ನು ಮೊದಲು ಹೇಳಿ ಕನಿಷ್ಠ ಈ ವರ್ಷ ನಾಡಿನ ಜನರಿಗಾಗಿ ನಾಡಿನ ಅಭ್ಯುದಯಕ್ಕಾಗಿ 100 ಚಳುವಳಿಯನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಓಹೋ ಸೆಂಚುರಿ ಚಳುವಳಿ ಅಂತೂ ಇಂತೂ ಸೆಂಚುರಿ ಬಾರಿಸ್ಬಿಡ್ತೀರಾ ಈ ವರ್ಷ ವೆರಿ ಗುಡ್ ಅದ್ರ ಜೊತೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಬಡದು ಬಾಯಿಗೆ ಹಾಕೊಂಡ್ಬಿಡ್ತೀರಾ ನೀವೇ ಈಗ ಮ್ಯಾಟ್ರಿಗೆ ಬಂದ್ಬೋಣ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಗೋಸ್ಕರ ನೀವು ನಾಯಿಗಳನ್ನ ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ನಾವು ಮಾತಾಡಬೇಕು ಅಂತ ನಿಮ್ಮನ್ನು ಕರೆಸಿರೋದು ದಯವಿಟ್ಟು ಈ ವಿಷಯವನ್ನು ನಮಗೆ ತಿಳಿಸಿ ಯಾಕೆ ಏನು ಅನ್ನೋದ್ರ ಬಗ್ಗೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಆಸ್ಪತ್ರೆಗಳು ನರಕ ಜನಸಾಮಾನ್ಯರ ಮಟ್ಟಕ್ಕೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಜನಸಾಮಾನ್ಯರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಪಾಡಿದ್ದೇ ಪಾಡೋ ಪುಂಗ್ದಾಸ ಅಂತರ ನೀವು ಹೇಳಿದ್ದನ್ನೇ ಎಷ್ಟು ಸತಿ ಹೇಳ್ತೀರಿ ಓ ನೀವು ಹೇಳ್ತಾನೆ ಇದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೇಮ್ನಲ್ಲಿ ಇರ್ಬೋದು ನಮ್ಮ ಜನಗಳು ನಿಮ್ಮನ್ನು ನೋಡ್ಬೋದು ಅನ್ನೋ ಭಾವ ಅದೆಲ್ಲ ಬಿಟ್ಬಿಡಿಪ್ಪ ನಿಮ್ಮನ್ನು ಭಾಳಷ್ಟು ವರ್ಷದಿಂದ ಜನಗಳು ನೋಡ್ತಿದ್ದಾರೆ ಅದೇ ಟೋಪಿ ಅದೇ ಕನ್ನಡಕ ಈಗ ಅದನ್ನು ಬಿಡಿ ವಿಷಯಕ್ಕೆ ಬನ್ನಿ ಸರ್ಕಾರಿ ಆಸ್ಪತ್ರೆಗಳು ಏನಾಗಿದೆ ಅದನ್ನು ಹೇಳಿ ಇಡೀ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳು ನರಕವಾಗಿದೆ ಯಮಲೋಕವಾಗಿದೆ ಅದರ ವ್ಯವಸ್ಥೆ ಸರಿಯಿಲ್ಲ ವಾರ್ಡ್ಗಳು ಸರಿ ಇಲ್ಲ ಹಾಸಿಗೆ ಸರಿ ಇಲ್ಲ ಹಾಲ್ ಕೊಡ್ತಾ ಇಲ್ಲ ಬ್ರೆಡ್ ಕೊಡ್ತಾ ಇಲ್ಲ ಔಷಧಿ ಇಲ್ಲ ನೋಡ್ರು ನಮ್ಮ ವಾಟಾಲ್ ನಾಗರಾಜ್ ಅವರು ಹೆಂಗ್ ಆಪರೇಷನ್ ಮಾಡಿದ್ದಾರೆ ಅಂತ ಅಲ್ಲ
ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ, ಬ್ರೆಡ್ ಇಲ್ಲ, ಬ್ಲಡ್ ಇಲ್ಲ, ಮೊಟ್ಟೆ ಇಲ್ಲ, ಅದಿಲ್ಲ ಇದಿಲ್ಲ ಅಂದರೆ ಏನು ಅರ್ಥ? ಅಲ್ಲ, ನಮ್ಮ ಯು ಟಿ ಖಾದರ್ ಅವರು ಬ್ಯಾಂಕಿಗೆ ದುಡ್ಡು ಹಾಕಿಲ್ಲ ಅಂತ ನಮ್ಮ ಡಾಕ್ಟ್ರು, ನರ್ಸ್ಗಳು, ವಾರ್ಡ್ ಬಾಯ್ಸು, ವಾರ್ಡ್ ಗರ್ಲ್ಸ್ ಎಲ್ಲ ಜಾಯಿಂಟ್ ವೆಂಚರಲ್ಲಿ ಇದನ್ನೆಲ್ಲ ದೇಪುಟ್ಟು ಮಾರ್ಕೋತಾವ್ರ ಅಂತ. ನಾನು ವೈದ್ಯರ ಬಗ್ಗೆ ಆಕ್ಷೇಪಣೆ ಮಾಡ್ತಾ ಇಲ್ಲ. ನಾನು ಅಷ್ಟೇ ವೈದ್ಯರ ಬಗ್ಗೆ ಮಾತಾಡ್ತಾ ಇಲ್ಲ, ಒಯ್ಯೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೈದ್ಯರ ಬಗ್ಗೆ ಗೌರವ ಇದೆ. ವೈದ್ಯರು ಒಳ್ಳೊಳ್ಳೆ ವೈದ್ಯರುಗಳು ನಮ್ಮಲ್ಲಿ ಇದ್ದಾರೆ. ಹಾಗಾದ್ರೆ ಸೈಕಲ್ ಗ್ಯಾಪ್ನಲ್ಲಿ ನೀವೇ ಎಲ್ಲ ಯಾಕೆ ದೇಪ್ಕೊಂಡು ಹೋಗಿರಬಾರ್ದು? ಯಾಕೆ ಇವತ್ತು ನನ್ನ ಬಾಯಲ್ಲಿ ಬರಬಾರ್ದು ಮಾತುಗಳೆಲ್ಲ ಬರ್ತಾ ಇದೆ. ಅದು ಏನಿಲ್ಲ ನಾಗರಾಜ್ ಅವರೇ, ಈಗ ಸೌಲಭ್ಯಗಳಿಲ್ಲ ಅಂತ ನೀವು ಹೇಳಿದ್ರಿ. ಅದಕ್ಕೆ ನೀವು ವಿಧಾನಸೌಧದ ಮುಂದೆ ಬೆಡ್ಡು, ಬ್ರೆಡ್ಡು, ಹಾಲು, ಮೊಟ್ಟೆ ತಿನ್ಕೊಂಡು ಹೋರಾಟ ಮಾಡೋದನ್ನ ಬಿಟ್ಬಿಟ್ಟು ಹಾರ್ಕೊಂಡು ತುರಾಡ್ಕೊಂಡಿದ್ದ ನಾಯಿಗಳನ್ನ ಕರ್ಕೊಂಬಂದ್ಬಿಟ್ಟು ಒಂದು ಬ್ರೆಡ್ಡು ಬನ್ನು ಇಲ್ಲದೆ ನಿಮ್ಮ ಹೋರಾಟದಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ರಲ್ಲ, ಬಿಸಿಲಲ್ಲಿ ಒಣಗಿಸ್ಕೊಂಡು. ಪಾಪ ಎಷ್ಟು ನೊಂದ್ಕೊಂಡ್ಬಿಟ್ಟಿರ್ತಾವ ಅವು. ಸರ್ಕಾರಿ ಆಸ್ಪತ್ರೆಗಳು ನಾಯಿಗಳಿಗಿಂತ ಕಡಿಮೆ, ನಾಯಿಗಳಿಗಿಂತ ಕಡೆ. ಆ ದೃಷ್ಟಿಯಿಂದ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆಗಳನ್ನ ಸರಿಪಡಿಸೋದಕ್ಕೆ ನಾಯಿಗಳ ಮೆರವಣಿಗೆ. ಶಬಾಷ್. ಇವತ್ತು ನಾಯಿಗಳನ್ನ ಮೆರವಣಿಗೆ ಮಾಡುವ ಮೂಲಕ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ವಿರೋಧಪಡಿಸ್ತಾ ಇದ್ದೀವಿ. ಈಗ ನಾಯಿಗಳ ಮೆರವಣಿಗೆ ಕರ್ಕೊಂಡೋಗಿ ಅಂದ್ರೆ ಬರುತ್ತಾ? ನೋಡಿದ್ರಲ್ಲ ಪ್ರಜೆಗಳೇ, ಇದು ನಮ್ಮ ದೇಶದ ಅತ್ಯಂತ ಅದ್ಭುತ ಹಾಗೂ ದುರಂತ. ನಾನು ವೈರಸ್, ಇದು ಉಡೀಸ್. ಮಾತು ನಂದು, ಸ್ಮೈಲ್ ನಿಮ್ದು.